144 ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳ 16ನೇ ದಿನ ಮಹಾ ಅವಘಡ ನಡೆದಿದೆ ಪ್ರಯಾಗ್ರಾಜ್ನಲ್ಲಿ. 10ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ 5 ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರು. ಈ ಸಂದರ್ಭದಲ್ಲಾದಂತಹ ಕಾಲ್ತುಳಿತದಿಂದಾಗಿ 10ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ. ಸಾವಿನ ಸಂಖ್ಯೆ 10 ಅಂತ ಹೇಳಲಾಗ್ತಾ ಇದೆ. ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಒಂದಷ್ಟು ವರದಿಗಳು ಬೆಳಗ್ಗೆಯೇ 15ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಎನ್ನುವ ರಿಪೋರ್ಟ್ಗಳು ಬಂದವು. ಆನಂತರ ಸಾವು ಆಗೇ ಇಲ್ಲ ಅನ್ನುವಂತಹ ವರದಿಗಳು ಬಂದವು. ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿ ಜೀವ ಕಳೆದುಕೊಂಡರ ಭಕ್ತರಿಗೆ ಸಂತಾಪವನ್ನು ಸೂಚಿಸಿದ್ರು. ಆಗ ಮೃತಪಟ್ಟಿದ್ದು ಘಟನೆಯಲ್ಲಿ ಸಾವಾಗಿದೆ ಅನ್ನೋದು ಖಚಿತ ಆಗಿದೆ. ಕರ್ನಾಟಕದ 4 ಜನ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. 4 ಜನ ಬೆಳಗಾವಿಯವರು. ನಿನ್ನೆ ರಾತ್ರಿ ಮೌನಿ ಅಮಾವಾಸ್ಯೆಯ ಕಾರಣಕ್ಕಾಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ತ್ರಿವೇಣಿ ಸಂಗಮದ ಬಳಿ 5 ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರು. 29 ಬೆಳಗಿನ ಜಾವ 3 ಗಂಟೆ 47 ನಿಮಿಷಕ್ಕೆ ಮಾಸ ಬದಲಾಗುತ್ತೆ. ಪುಷ್ಯ ಮಾಸದಿಂದ ಮಾಘ ಮಾಸಕ್ಕೆ ಬದಲಾಗುತ್ತೆ ಅನ್ನುವಂತಹ ನಂಬಿಕೆ. ಆ ಅವಧಿಯಲ್ಲಿ 3 ಗಂಟೆ 47 ನಿಮಿಷ ಆದ ನಂತರ ತ್ರಿವೇಣಿ ಸಂಗಮದ ಬಳಿ ಸ್ನಾನ ಮಾಡಬೇಕು ಅಂತ ಕೋಟ್ಯಂತರ ಜನ ಆ ಕಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬೆಳಗಿನ ಜಾವ ಪುಣ್ಯ ಸ್ನಾನ ಮಾಡೋದಕ್ಕೆ ಯಾವಾಗ ಜನ ನುಗ್ಗೋದಕ್ಕೆ ಶುರು ಮಾಡ್ತಾರೆ, ತ್ರಿವೇಣಿ ಸಂಗಮದ ತುತ್ತ ತುದಿಯ ಸ್ಥಳಕ್ಕೆ ಬರಬೇಕು, ಅಲ್ಲಿ ಸ್ನಾನ ಮಾಡಬೇಕು. ಸಂಗಮವಾಗುವಂತಹ ಸ್ಥಳ, ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅನ್ನುವ ನಂಬಿಕೆಯ ಕಾರಣದಿಂದಾಗಿ ಬ್ಯಾರಿಕೇಡ್ಗಳನ್ನು ತಳ್ಳಲಾಗುತ್ತೆ, ಜನರನ್ನು ತಳ್ಕೊಂಡು ಹೋಗಲಾಗುತ್ತೆ. ಆ ಕಾರಣದಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. 5 ಕೋಟಿಯ ಜನ 10,000 ಎಕರೆಯಷ್ಟು ವಿಸ್ತೀರ್ಣವಾದಂತಹ ಪ್ರದೇಶದಲ್ಲಿ 5 ಕೋಟಿ ಜನ ನಿನ್ನೆ ರಾತ್ರಿ ಇದ್ದರು. ಭದ್ರತೆಗೆ 50,000 ಪೊಲೀಸರು ಇದ್ದರು. 5 ಕೋಟಿ ಜನ ವರ್ಸಸ್ 50,000 ಭದ್ರತೆ. CRPF ಯೋಧರಿದ್ದರು, ಉತ್ತರ ಪ್ರದೇಶದ ಪೊಲೀಸರಿದ್ದರು, ಅಕ್ಕಪಕ್ಕದ ರಾಜ್ಯಗಳಿಂದಲೂ ಪೊಲೀಸರನ್ನು ಕರೆಸಿಕೊಳ್ಳಲಾಗಿತ್ತು. ಆದರೂ ಕೂಡ ಏಕಾಏಕಿ ಜನ ನುಗ್ಗೋದಕ್ಕೆ ಶುರು ಮಾಡಿದ್ರಿಂದಾಗಿ ಪೊಲೀಸರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ತ್ರಿವೇಣಿ ಸಂಗಮದ ತುತ್ತ ತುದಿಯ ಜಾಗದಿಂದ 1 ಕಿಲೋಮೀಟರ್ ಹಿಂದೆ ಶುರುವಾದಂತಹ ನೂಕುನುಗ್ಗಲಿದ್ದು, ಈ ವೇಳೆ ಕೆಲವು ಮಹಿಳೆಯರು ಆ ನೂಕುನುಗ್ಗಲನ್ನು ಸಹಿಸಲಾಗದೆ ಕೆಳಗೆ ಬೀಳ್ತಾರೆ, ಮಹಿಳೆಯರು ಮತ್ತು ಮಕ್ಕಳು. ಆಗ ಬಿದ್ದವರ ಮೇಲೆ ತುಳಿದುಕೊಂಡು ಹೋಗಲಾಗುತ್ತೆ. ಏಕಾಏಕಿ ಈ ಕಾಲ್ತುಳಿತದಿಂದ ಹೊರಬರಬೇಕು ಅಂತ ಮತ್ತೊಂದು ಜನರ ಗುಂಪು ಓಡೋದಕ್ಕೆ ಶುರು ಮಾಡ್ತಾರೆ. ಆಗ ಒಂದಷ್ಟು ಜನ ಸೇತುವೆಯಿಂದ ಜಿಗಿತಾರೆ. ನದಿಯ ಮೇಲೆ ಇದ್ದಂತಹ ಸೇತುವೆಯಿಂದ ಮತ್ತೊಂದಷ್ಟು ಜನ ಬ್ಯಾರಿಕೇಡ್ಗಳನ್ನು ಮುರಿದು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟೆಲ್ಲ ಆದ ಕಾರಣದಿಂದಾಗಿ 10ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಘಟನೆ ನಡೆದ ಸ್ಥಳ ಹೇಗಿದೆ ಅದನ್ನು ವಿವರವಾಗಿ ಮ್ಯಾಪ್ ಮೂಲಕ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಆಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ಇಡೀ ಘಟನೆ ಹೇಗೆ ನಡೆದಿದೆ ಅಂತ. ನಮ್ಮ ಟಿ ವಿ ಸ್ಕ್ರೀನ್ನಲ್ಲಿ ಇದು ಪ್ರಯಾಗರಾಜದ ಗೂಗಲ್ ಮ್ಯಾಪ್. ಇದು ಪ್ರಯಾಗರಾಜ ಸಿಟಿ. ಗಂಗಾ ನದಿ ಈ ಭಾಗದಿಂದ ಹರಿದುಕೊಂಡು ಬರುತ್ತೆ, ಯಮುನಾ ನದಿ ಈ ಭಾಗದಿಂದ ಹರಿದುಕೊಂಡು ಬರುತ್ತೆ. ಈ ಭಾಗ ತ್ರಿವೇಣಿ ಸಂಗಮ, ಮಹಾ ಕುಂಭಮೇಳ ನಡೀತಿರುವಂತಹ ಜಾಗ. ತ್ರಿವೇಣಿ ಸಂಗಮ, ಗಂಗಾ ನದಿ ಮತ್ತು ಯಮುನಾ ನದಿ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸರಸ್ವತಿ ನದಿ ಈ ಜಾಗದಲ್ಲಿ ಸಂಗಮವಾಗುತ್ತವೆ. ಸಂಗಮವಾಗಿ ಗಂಗೆ ಹರಿದುಕೊಂಡು ಮುಂದೆ ಹೋಗ್ತಾಳೆ. ಇಲ್ಲಿ ಈ ತ್ರಿವೇಣಿ ಸಂಗಮದ ಜಾಗದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಪುಣ್ಯ ಸ್ನಾನ ಅನ್ನುವಂತಹ ನಂಬಿಕೆ ಇದೆ. ಗಂಗಾ ನದಿ, ಯಮುನಾ ನದಿ ಅದು ಸಂಗಮವಾಗುವಂತಹ ಸ್ಥಳ. ಇಲ್ಲಿ ಜನರ ನೂಕುನುಗ್ಗಲಾದದ್ದು ತ್ರಿವೇಣಿ ಸಂಗಮದ ಇಲ್ಲೊಂದು ಜಾಗ ಇದೆ. ಆ ಜಾಗ ತ್ರಿವೇಣಿ ಸಂಗಮದ ತುತ್ತ ತುದಿ, ಸಂಗಮದ ನೋಸ್ ಅಂತ ಕರೀತಾರೆ. ಆ ಭಾಗಕ್ಕೆ ಬಂದು ಸ್ನಾನ ಮಾಡಬೇಕು ಅಂತ ಜನ ತಳ್ಳೋದಕ್ಕೆ ಶುರು ಮಾಡ್ತಾರೆ.
ನಿಮ್ಗೆ ಇಡೀ ಪ್ರದೇಶದಲ್ಲಿ ಇದು ತ್ರಿವೇಣಿ ಸಂಗಮ ಆದರೆ ನಿಮ್ಗೆ ಇಲ್ಲೆಲ್ಲ ಟೆಂಟ್ಗಳನ್ನು ಮಾಡಲಾಗಿದೆ. ಇಷ್ಟುದ್ದಕ್ಕೂ ಟೆಂಟ್ಗಳಿದ್ದಾವೆ, ಇಲ್ಲೂ ಟೆಂಟ್ಗಳಿದ್ದಾವೆ. ಸ್ನಾನಕ್ಕೆ ಇಲ್ಲಿ ಅವಕಾಶವನ್ನು ಮಾಡಲಾಗಿದೆ. ಸ್ನಾನ ಎಷ್ಟು ವಿಸ್ತಾರ ಇದೆ ಅಂದರೆ 12 ಕಿಲೋಮೀಟರ್ ಅಷ್ಟು ಸ್ನಾನಘಟ್ಟಗಳಿದ್ದಾವೆ, 41 ಸ್ನಾನಘಟ್ಟಗಳಿದ್ದಾವೆ. ಈ ಜಾಗದಲ್ಲೇ ಬಂದು ಸ್ನಾನ ಮಾಡಬೇಕು. ಇದು ಸಂಗಮವಾಗುವಂತಹ ಸ್ಥಳ, ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಜನ ಒಟ್ಟಾರೆ ಇಲ್ಲಿಗೆ ನುಗ್ಗೋದಕ್ಕೆ ಶುರು ಮಾಡ್ತಾರೆ. ಆಗ ನುಗ್ಗಲಾಗುತ್ತೆ. ಮತ್ತೊಂದು ಮ್ಯಾಪ್ ಇದೆ, ಇಡೀ ಕುಂಭಮೇಳಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಏನು ಅಂತ. ಆ ಮ್ಯಾಪನ್ನು ನೋಡಿದ್ರೆ ಇದು ಪ್ರಯಾಗ್ರಾಜ್, ಇದು ಆ ಮ್ಯಾಪು. ಇದು ಇಲ್ಲಿಂದ ಅಲ್ಲಿಯವರೆಗೆ ಎಂಡ್ವರೆಗೆ 14ರಿಂದ 15 ಕಿಲೋಮೀಟರ್ ಇದೆ. ಈ ಮ್ಯಾಪ್ ನೋಡಿದ್ರೆ ಈ ಜಾಗದಿಂದ ಈ ಜಾಗದವರೆಗೆ 15 ಕಿಲೋಮೀಟರ್ ದೂರ ಇದೆ. ಸಣ್ಣ ಸ್ಥಳ ಏನಲ್ಲ. ಇಲ್ಲಿಂದ ಇದು ಪ್ರಯಾಗ್ರಾಜ್ ಜಂಕ್ಷನ್ನು, ರೈಲ್ವೆ ಟ್ರ್ಯಾಕ್ಗಳಿದ್ದಾವೆ, ಇಲ್ಲಿ ದಾರಾಗಂಜ್ ರೈಲ್ವೆ ಸ್ಟೇಷನ್ ಇದೆ. ಇದು ಸಂಗಮದ ತುದಿ, ಸಂಗಮವಾಗುವಂತಹ ಸ್ಥಳ ಇದು. ಇಲ್ಲಿಗೆ ಬರಬೇಕು ಅಂತ ಇಲ್ಲೊಂದು ದೇವಸ್ಥಾನ ಇದೆ, ಹನುಮಾನ್ ದೇವಸ್ಥಾನ. ಇಲ್ಲಿಂದ ಇಲ್ಲಿಯವರೆಗೆ ಪೂರ್ಣ ದೇವಸ್ಥಾನಗಳಿದ್ದಾವೆ, ಜನ ದರ್ಶನಗಳನ್ನು ತೆಗೆದುಕೊಳ್ತಾರೆ. ಮತ್ತು ಇದೆಲ್ಲವೂ ಹೊಸದಾಗಿ ನಿರ್ಮಾಣ ಮಾಡಲಾದಂತಹ ಟೆಂಟ್ಗಳು, ವ್ಯವಸ್ಥೆ, ಜನ ಹೋಗಿ ಬರೋದಕ್ಕೆ ದಾರಿಗಳು, ಇವೆಲ್ಲ ಹೊಸದಾಗಿ ನಿರ್ಮಾಣ ಆಗಿರೋದು. ಇಡೀ ಪ್ರಯಾಗರಾಜದ ಹೊಸ ಜಿಲ್ಲೆಯನ್ನೇ ಮಾಡಲಾಗಿದೆ. ಮಹಾಕುಂಭಮೇಳ ನಡೆಯುವಂತಹ ಸ್ಥಳ ಹೊಸ ಜಿಲ್ಲೆ. ಇದಿಷ್ಟು ಪ್ರದೇಶ 10,000 ಎಕರೆ ನದಿಯ ಅಕ್ಕಪಕ್ಕದಲ್ಲಿ ಟೆಂಟ್ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. 41 ಸ್ನಾನಘಟ್ಟಗಳಿದ್ದಾವೆ, ಘಾಟ್ಗಳಿದ್ದಾವೆ. ಈ ಸಂಗಮವಾಗುವಂತಹ ಸ್ಥಳದಲ್ಲಿ ಇಲ್ಲಿ ಈ ಭಾಗ 3 ನದಿ ಸಂಗಮವಾಗುವಂತಹ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಅದು ಪವಿತ್ರ, ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಈ ಭಾಗ ಇದೆಯಲ್ಲ ಸಂಗಮದ ತುದಿ, ಈ ಭಾಗದಲ್ಲಿ ನದಿ ಸಂಗಮ ಆಗುತ್ತೆ. ಇಲ್ಲಿಗೆ ಬಂದು ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಜನ ಇಲ್ಲಿಗೆ ಬರೋದಕ್ಕೆ ನುಗ್ಗೋದಕ್ಕೆ ಶುರು ಮಾಡ್ತಾರೆ. 5 ಕೋಟಿಯಷ್ಟು ಜನ ನಿನ್ನೆ ರಾತ್ರಿ ಇಡೀ ಇಷ್ಟಗಲ ಪರಿಸರದಲ್ಲಿ 5 ಕೋಟಿ ಜನ ಇರ್ತಾರೆ. ಅವರೆಲ್ಲರೂ ಈ ಭಾಗಕ್ಕೆ ಹೋಗಬೇಕು ಅಂತ ನುಗ್ಗೋದಕ್ಕೆ ಶುರು ಮಾಡಿದಾಗ ಇಲ್ಲಿ ಕಾಲು ತುಳಿತ ಆಗುತ್ತೆ. ಸಂಗಮದ ತುದಿಯಿಂದ 1 ಕಿಲೋಮೀಟರ್ ಹಿಂದೆ ಕಾಲು ತುಳಿತ ಆಗೋದು. ಇದಿಷ್ಟು ಘಟನೆ ನಡೆದಂತಹ ಸ್ಥಳ. ಯಮುನಾ ನದಿ ಈ ಕಡೆಯಿಂದ ಹರಿದುಕೊಂಡು ಹೋಗುತ್ತೆ, ಗಂಗಾ ನದಿ ಈ ಕಡೆಯಿಂದ ಹರಿದುಕೊಂಡು ಬರುತ್ತೆ. ಸಂಗಮ ಮುಂದೆ ಗಂಗೆ ಹರಿದು ಮುಂದೆ ಹೋಗ್ತಾಳೆ. ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಕುಂಭಮೇಳ ಆಗ್ತಾ ಇದೆ. ಕುಂಭಮೇಳದ ವಿಸ್ತೀರ್ಣವಾದಂತಹ ಪ್ರದೇಶ ಇಲ್ಲೆಲ್ಲವೂ ಇದೆ. ಆದರೆ ಸ್ನಾನ ಆಗೋದು, ಪುಣ್ಯ ಸ್ನಾನ ಆಗೋದು ಸಂಗಮದ ಜಾಗದಲ್ಲಿ. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಅವಘಡ ಆಗಿದೆ. ಈ ಹಿಂದೆ ಕೂಡ ಈ ರೀತಿಯ ಘಟನೆಗಳು ನಡೆದಂತಹ ಉದಾಹರಣೆಗಳಿದ್ದಾವೆ. ಕುಂಭಮೇಳದಲ್ಲಿ ಕಾಲ್ ತುಳಿದ ಆದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ. UP ಸರ್ಕಾರ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಯಾಕಂದರೆ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ನಿನ್ನೆ ಇಡೀ ರಾತ್ರಿ 5 ಕೋಟಿ ಜನ ಇದ್ದರೆ ಇವತ್ತು ಬೆಳಗಿನಿಂದ 5 ಕೋಟಿ ಜನರ ಸಂಖ್ಯೆ 10 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇವತ್ತು ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅನ್ನುವ ನಂಬಿಕೆಯ ಕಾರಣದಿಂದಾಗಿ ಜನ ಸೇರಿದ್ದಾರೆ. 5 ಕೋಟಿ ಜನ ರಾತ್ರಿ ಇದ್ದರು. ನಿನ್ನೆ ರಾತ್ರಿ 7 ಗಂಟೆ 35 ನಿಮಿಷದಿಂದ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. ಈಗ ಮುಗಿದಿದೆ. 6 ಗಂಟೆ 5 ನಿಮಿಷಕ್ಕೆ ಮೌನಿ ಅಮಾವಾಸ್ಯೆ ಮುಗಿದಿದೆ. ನಿನ್ನೆ ರಾತ್ರಿ 7 ಗಂಟೆ 35 ನಿಮಿಷದಿಂದ ಶುರುವಾದಂತಹ ನೂಕುನುಗ್ಗಲು ಬೆಳಗಿನ ಜಾವ 2 ರಿಂದ 3 ಗಂಟೆ ಸಮಯದಲ್ಲಿ, 1 ರಿಂದ 3 ಗಂಟೆ ಸಮಯದಲ್ಲಿ ತುಂಬ ಹೆಚ್ಚಾಗಿದೆ. ಆ ನೋಸ್ ಪಾಯಿಂಟಲ್ಲಿ ಸಂಗಮದ ತುದಿಯ ಜಾಗದಲ್ಲಿ ಅಲ್ಲೇ ಸ್ನಾನ ಮಾಡಬೇಕು ಅಂತ ಈಗ ಸಂಖ್ಯೆ 10 ಕೋಟಿಯಾಗಿದೆ. ಈಗ ಹತೋಟಿಗೆ ಬಂದಿದೆ. ಯಾಕೆ ಹತೋಟಿಗೆ ಬಂತು? ಕಾಲ್ ತುಳಿತ ನಿನ್ನೆ ರಾತ್ರಿ ಆದ ನಂತರ UP ಸರ್ಕಾರ ಎಚ್ಚೆತ್ತಿದೆ. ಏನೆಲ್ಲ ಎಚ್ಚರಿಕೆಗಳನ್ನು ಮಾಡಿಕೊಳ್ಳಲಾಗಿದೆ? ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮಕ್ಕೆ ಭಕ್ತರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಅದರ ಸಮೀಪಕ್ಕೆ ಹೋಗಬಾರ್ದು, ಘಾಟ್ಗಳಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ. ಪರಿಸ್ಥಿತಿ ತಿಳಿಯಾದ ನಂತರ, ಅಂದರೆ ಬೆಳಗ್ಗೆ 10 ಗಂಟೆ ತನಕ ನಿಷೇಧ ಮಾಡಲಾಗಿತ್ತು. ಅದಾದ ನಂತರ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದ ನಂತರ ಮತ್ತೆ ಪುಣ್ಯ ಸ್ನಾನಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಈಗ ರಾತ್ರಿ ಘಟನೆ ನಡೆದ ನಂತರ ಪ್ರಯಾಗ್ರಾಜಕ್ಕೆ ಯಾವೆಲ್ಲ ಟ್ರೈನ್ಗಳು ಬರಬೇಕಿದ್ವು ಅಂತಹ ಟ್ರೈನ್ಗಳನ್ನು ಪ್ರಯಾಗ್ರಾಜ್ ಸಿಟಿಯ ಹೊರಗಡೆ ನಿಲ್ಲಿಸುವಂತಹ ಪ್ರಯತ್ನ ಆಯಿತು. ಒಂದಷ್ಟು ಟ್ರೈನ್ಗಳು ಪ್ರಯಾಗ್ರಾಜನ್ನು ಪಾಸ್ ಮಾಡಿ ಮುಂದೆ ಹೋದರೂ ಕೂಡ
ಪ್ರಯಾಗ್ ಜಂಕ್ಷನ್ನಲ್ಲಿ ರೈಲುಗಳನ್ನು ನಿಲ್ಲಿಸ್ತಾ ಇಲ್ಲ. ನಿಂತರೆ ಭಕ್ತರು ಇಳಿತಾರೆ. ಈಗಾಗಲೇ ಕ್ರೌಡೆಡ್ ಪ್ಲೇಸ್, ಅಲ್ಲಿ ಮತ್ತಷ್ಟು ಜನ ರೈಲಿನಿಂದ ಇಳಿತಾರೆ. ಹಾಗಾಗಿ ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ರೈಲುಗಳನ್ನು ನಿಲ್ಲಿಸ್ತಾ ಇಲ್ಲ. ಮತ್ತೊಂದು ಎಚ್ಚರಿಕೆ ಏನು ಮಾಡಿದ್ರು, ಪ್ರಯಾಗ್ರಾಜ್ ನಗರದ ಗಡಿ ಭಾಗದಲ್ಲಿ ಭಕ್ತರ ವಾಹನಗಳನ್ನು ತಡೆಯಲಾಗ್ತಾ ಇದೆ. ಈಗಾಗಲೇ 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನಲ್ಲಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರೇ ಹೇಳಿದ್ದಾರೆ 10 ಕೋಟಿ ಭಕ್ತರು ಪ್ರಯಾಗ್ರಾಜ್ನಲ್ಲಿದ್ದಾರೆ. ಹೊರಗಡೆಯಿಂದ ಇನ್ನಷ್ಟು ಜನ ಬಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ ನಗರದ ಮೇಲೆ ಮತ್ತು ಕುಂಭಮೇಳದ ಮೇಲೆ. ಹಾಗಾಗಿ ನಗರದ ಹೊರಭಾಗದಲ್ಲೇ ಭಕ್ತರ ವಾಹನಗಳನ್ನು ತಡೆಯಲಾಗ್ತಾ ಇದೆ. ಇವತ್ತು ಬೇಡ ನಾಳೆ ಹೋಗಿ ಅಂತ. ಪ್ರಯಾಗ್ರಾಜ್ನ ರಸ್ತೆಯುದ್ದಕ್ಕೂ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಖಾಡಗಳಿದ್ದಾವೆ. ಉತ್ತರ ಪ್ರದೇಶದಲ್ಲಿ 16 ಅಖಾಡಗಳು ಬರುತ್ತವೆ, ಧಾರ್ಮಿಕ ಅಖಾಡಗಳು. ನಮ್ಮಲ್ಲಿ ಹೇಗೆ ಮಠಗಳಿದ್ದಾವೋ ಅಲ್ಲಿ ಅಖಾಡಗಳಿದ್ದಾವೆ. ಈ ಅಖಾಡಗಳ ಸಾಧುಗಳು ಇವತ್ತು ಬೆಳಗಿನ ಜಾವ ಪುಣ್ಯ ಸ್ನಾನವನ್ನು ಮಾಡಬೇಕಾಗಿತ್ತು. ಜನರಿಗೆ ಸಮಸ್ಯೆಯಾದ ನಂತರ ಅಖಾಡಗಳು ಸ್ನಾನವನ್ನು ರದ್ದು ಮಾಡಿದ್ವು. ಬೆಳಗ್ಗೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬೆಳಗಿನ ಜಾವದ ಸ್ನಾನವನ್ನು ರದ್ದು ಮಾಡಿ ಆ ದಿನವನ್ನು ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಗೆ ಮುಂದೂಡಲಾಗಿದೆ. ಮಧ್ಯಾಹ್ನದ ಬಳಿಕ ಪುಣ್ಯ ಸ್ನಾನವನ್ನು ಕೆಲವು ಸಾಧುಗಳು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಬೆಳಗಿನ ಜಾವದನ್ನು ಮುಂದೂಡಲಾಗಿದೆ. 5 ಕೋಟಿಯಿಂದ 10 ಕೋಟಿ ಜನ ಒಂದು ದಿನ ಬರ್ತಾರೆ ಎನ್ನುವಂತಹ ನಿರೀಕ್ಷೆ ನಿನ್ನೆಯಿಂದಲೇ ಇತ್ತು. ಈ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ಉತ್ತರ ಪ್ರದೇಶದ ಸರ್ಕಾರ ನಿನ್ನೆಯೇ ತೆಗೆದುಕೊಂಡಿದ್ದರೆ ಈ ಮಟ್ಟದ ಅವಘಡ ಆಗ್ತಾ ಇರಲಿಲ್ಲ. ಈಗ ಕುಂಭಮೇಳದ ಕಾಲ್ತುಳಿತ ಘಟನೆ ನಡೆದ ನಂತರ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚನೆ ಮಾಡಿದ್ರು. CM ಯೋಗಿ ಆದಿತ್ಯನಾಥ್ ಜೊತೆ ಮೋದಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಳಗಿನಿಂದ 4 ಬಾರಿ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಾದಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಮಾತನಾಡಿದ್ರು, ವದಂತಿಗಳಿಗೆ ನಂಬಬೇಡಿ. ಪ್ರಯಾಗ್ರಾಜ್ನಲ್ಲಿ 10 ಕೋಟಿ ಭಕ್ತರಿದ್ದಾರೆ. ತಾವು ಸಂಗಮದ ಯಾವ ಸ್ಥಳದಲ್ಲಿದ್ದಾರೋ ಆ ಘಾಟ್ಗಳಲ್ಲೇ ಸ್ನಾನ ಮಾಡಿ. ಸಂಗಮದ ತುದಿಗೆ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ನೀವೆಲ್ಲಿದ್ದೀರೋ ಅಲ್ಲೇ ಸ್ನಾನ ಮಾಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ತಳ್ಳಿ ಜನ ನುಗ್ಗೋದಕ್ಕೆ ಯತ್ನಿಸಿದ್ರಿಂದಾಗಿ ಘಟನೆ ಆಗಿದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.